ಎಕ್ಸೆಲ್ನಲ್ಲಿ ಕಲಿಕಾಚೇತರಿಕೆಯ ಮೌಲ್ಯಮಾಪನವನ್ನು ಹೇಗೆ ಮಾಡೋದು ಅನ್ನೋದನ್ನು ನಾವು ಇವತ್ತು ತಿಳಿಯೋಣ. ಮೊದಲನೇದಾಗಿ ನಿಮ್ಮ ಮೊಬೈಲ್ನಲ್ಲಿರುವಂತಹ ಎಕ್ಸೆಲನ್ನು ಓಪನ್ ಮಾಡಬೇಕು. ಯಾರ ಹತ್ರ ಎಕ್ಸೆಲ್ ಇಲ್ಲೋ ಅವರು ಪ್ಲೇಸ್ಟೋರಿಗೆ ಹೋಗಿ ನೀವು ಇಲ್ಲಿ ಎಕ್ಸೆಲ್ ಅದನ್ನು ಟೈಪ್ ಮಾಡಿದಾಗ ನಿಮಗೆ ಮೈಕ್ರೋಸಾಫ್ಟ್ ಎಕ್ಸೆಲ್ ಸ್ಪ್ರೆಡ್ಶೀಟ್ ಬರ್ತದೆ. ನೀವು ಅದನ್ನು ಇನ್ಸ್ಟಾಲ್ ಮಾಡ್ಕೋಬೇಕು. ಇನ್ಸ್ಟಾಲ್ ಮಾಡ್ಕೊಂಡ ನಂತರ ನೀವು ಆ ಎಕ್ಸೆಲ್ ಶೀಟನ್ನು ನೀವು ಓಪನ್ ಮಾಡಬೇಕು. ನಾನೀಗ ಎಕ್ಸೆಲ್ ಶೀಟನ್ನು ಓಪನ್ ಮಾಡ್ತೇನೆ. ಇಲ್ಲಿ ಮೇಲುಗಡೆ ಮೂಲೆಯಲ್ಲಿ ಪ್ಲಸ್ ಚಿಹ್ನೆ ಅದಲ್ಲ, ಆ ಪ್ಲಸ್ ಚಿಹ್ನೆಯನ್ನು ನೀವು ಒತ್ತಿದರೆ ನಿಮಗೆ ಈ ಥರ ಬ್ಲ್ಯಾಂಕ್ ವರ್ಕ್ ಬುಕ್ ಅಂತ ಬರ್ತದೆ. ಆ ಬ್ಲ್ಯಾಂಕ್ ವರ್ಕ್ ಬುಕ್ಕನ್ನು ನೀವೇನು ಓಪನ್ ಮಾಡಬೇಕು. ಈ ಬ್ಲ್ಯಾಂಕ್ ವರ್ಕ್ ಬುಕ್ಕನ್ನು ಓಪನ್ ಮಾಡಿದ ನಂತರ ಇಲ್ಲಿ ಕೆಲವೊಂದಿಷ್ಟು ಚಿಹ್ನೆಗಳ ಬಗ್ಗೆ ಸ್ವಲ್ಪ ಮಾಹಿತಿ ಹೇಳ್ತೀನಿ ನೋಡ್ರಿ. ಇಲ್ಲಿ ಎ ಮತ್ತು ಪೆನ್ಸಿಲ್ ಅದಲ್ಲ, ಅದನ್ನು ನೀವು ಒತ್ತಿದರೆ ಅಲ್ಲಿ ನೀವು ಟೈಪ್ ಮಾಡೋಕ್ಕೆ ಅವಕಾಶ ಆಗುತ್ತೆ. ಆನಂತರ ಮುಂದಿನ ಸರ್ಚ್ ಅಂತಂದು, ಆನಂತರ ಇದು ಮೆಸೇಜ್, ಆನಂತರ ಶೇರ್ ಮಾಡೋದು, ಆನಂತರ ಇಲ್ಲಿ 3 ಚುಕ್ಕೆಗಳದಾವಲ್ಲ ಅಲ್ಲಿ ಒತ್ತಿದರೆ ನೀವು ಸೇವ್ ಮಾಡೋದು ಮತ್ತು ಪ್ರಿಂಟ್ ಮಾಡೋದು, ಈ ಥರ ನಿಮಗೆ ಆಪ್ಷನ್ ಸಿಗ್ತದೆ. ಇನ್ನು ಕೆಳಗಡೆ ಇಲ್ಲಿ ಕಂಪ್ಯೂಟರ್ ಥರ ಇದೆಯಲ್ಲ, ಅಲ್ಲಿ ಕಂಪ್ಯೂಟರ್ ಥರ ಒತ್ತಿದರೆ ನಿಮಗೆ ಈ ಥರ ಕೆಳಗೆ ಆಪ್ಷನ್ಸ್ ಬರ್ತದೆ. ಇಲ್ಲೊಂದು ಚುಕ್ಕಿ ಇದೆಯಲ್ಲ ಈ ಮೂಲೆಯಲ್ಲಿ, ಅದನ್ನು ಒತ್ತಿದರೆ ನೀವು ಮತ್ತೆ ಏನಾಗುತ್ತೆ ಅಂದರೆ ಈ ಥರ ಎಲ್ಲ ಆಪ್ಷನ್ಸು ಕಂಪ್ಯೂಟರಲ್ಲಿ ಯಾವ ಥರ ಆಪ್ಷನ್ಸ್ ಇರ್ತದೆ ಅದೆಲ್ಲ ಬರ್ತದೆ. ಇಲ್ಲಿ ಹೋಮ್ ಅಂತಿದೆಯಲ್ಲ, ಇಲ್ಲಿ ಹೋಮ್ದಲ್ಲಿ ಮತ್ತೆ ನಿಮ್ಗೆ ಕೆಲವೊಂದಿಷ್ಟು ಇನ್ಸರ್ಟ್ ಮಾಡೋಕ್ಕೆ ಡ್ರಾಯಿಂಗ್ ಮತ್ತು ಫಾರ್ಮುಲಾಸ್, ಡಾಟಾ ಈ ಥರ ಎಲ್ಲ ಬರ್ತದೆ. ನಮಗೆ ಬೇಕಾಗಿರುವಂಥ ಮಾಹಿತಿಯನ್ನು ಮಾತ್ರ ಹೇಳ್ತೀನಿ ನಾನು ಇವಾಗ. ಇಲ್ಲಿ ಕ್ಯಾಲಿಬ್ರಿ ಬಾಡಿ ಅಂತದೆಯಲ್ಲ, ಇಲ್ಲಿ ನೀವು ಯಾವ ಭಾಷೆಯಲ್ಲಿ ಬೇಕಾಗುತ್ತೆ ನಿಮ್ಗೆ ಟೈಪ್ ಮಾಡೋದು ಅಂತ ಅನ್ನೋದು. ಇದರಲ್ಲಿ ಕನ್ನಡ, ಈ ಮೊಬೈಲ್ನಲ್ಲಿ ಕನ್ನಡ ನಾವು ತೊಗೊಳಕ್ಕಾಗದೇ ಇರೋದ್ರಿಂದ ಇಲ್ಲಿ ಇಂಗ್ಲೀಷ್ ಅನ್ನೋದವನು ಅದು ಕ್ಯಾಲಿಬ್ರಿ ಇದ್ರೂ ನಡೀತೆ. ಮತ್ತು ಇನ್ನೊಂದು ಯಾವತ್ತಪ್ಪ ಅಂದರೆ ಟೈಮ್ಸ್ ಆಫ್ ಇಲ್ಲಿ ಕೆಳಗಡೆ ಹೋದರೆ ನಿಮಗೆ ಟೈಮ್ಸ್ ನ್ಯೂ ರೋಮನ್ ಅಂತಿದೆಯಲ್ಲ, ಇದನ್ನು ಕೂಡ ನೀವು ತೊಗೊಳ್ಬೋದು. ಟೈಮ್ಸ್ ರೋಮನ್ ತೊಗೊಂಡು ಇಲ್ಲಿ 11 ಅಂತಿದೆಯಲ್ಲ, ಈ 11 ನೀವೇನು ಮಾಡ್ತಿದ್ರೆ ಅದು ನಿಮ್ಮ ಫಾಂಟ್ ಸೈಜನ್ನು ಹೇಳ್ತದೆ. ನೀವು ಸಾಮಾನ್ಯವಾಗಿ 14 ಅಥವಾ 16 ಸೈಜನ್ನು ತೊಗೊಳ್ಬೋದು. ಇಲ್ಲಿ ನಾನೀಗ 14 ಸೈಜನ್ನು ಇಡ್ತೀನಿ. ಅಂದರೆ ಬಿ ಅಕ್ಷರ ಇದೆಯಲ್ಲ, ಇದನ್ನು ನೀವು ಅಕ್ಷರವನ್ನು ಬೋಲ್ಡ್ ಮಾಡೋದು. ಈಗ ಫಾರ್ ಎಕ್ಸಾಂಪಲ್ ಇಲ್ಲಿ ಟೈಪ್ ಮಾಡ್ತೀನಿ ನೋಡಿ ನಾನು. ಇಲ್ಲಿ ಏನದು ಕರ್ಸರ್ ಇದೆ, ಕರ್ಸರನ್ನು ಓಪನ್ ಮಾಡ್ಕೋಬೇಕು. ಮಾಡ್ಕೊಂಡ ನಂತರ ನೀವು ಅಲ್ಲಿ ಏನು ಮಾಡಬೇಕಂತಂದರೆ ನಿಮ್ಮ ಶಾಲೆಯ ಹೆಸರನ್ನು ಅಲ್ಲಿ ನಮೂದಿಸಬೇಕು. ಗೌರ್ಮೆಂಟ್